ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಬಟ್ ಈ ಸಿನಿಮಾಗೆ ಕುಂಬಾಶಿ ಅಂತ ಒಂದು ಊರು ಬರುತ್ತೆ. ಆ ಕುಂಬಾಶಿಯಿಂದ ಒಂದು ಕೋಟೇಶ್ವರ ಅಂತ, ಆ ಕೋಟೇಶ್ವರದಲ್ಲಿ ಒಂದು ನೀಲಕಂಠೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಮುಹೂರ್ತ ಮಾಡಿದ್ದು, ಅಲ್ಲಿಗೆ ಕರೆಸಿದ್ದೆ, ಅವ್ರು ಬಂದಿದ್ರು. ಸೊ ಮೇಯ್ನ್ ಸೀನ್ಗಳೆಲ್ಲ ಅಲ್ಲೇ ಆಗುತ್ತೆ, ಮನೆಗಳೆಲ್ಲ ಅಲ್ಲಿ ಶೂಟ್ ಮಾಡೋದು ಅಂತ ಅಂದ್ಕೊಂಡು. ಆ ಮನೆ ತುಂಬಾ ಚೆನ್ನಾಗಿದೆ, ದೊಡ್ಡದು ಊರು, ದೇವಸ್ಥಾನ ಸುತ್ತ ಮನೆಗಳು, ಕಲ್ಯಾಣಿ ಸುತ್ತ ಮನೆಗಳಲ್ಲಿ ಎಲ್ಲ ಇದ್ದಾರೆ. ಎಲ್ಲ ಇಡೀ ಊರು ತುಂಬಾ ಜನ ಇದೆ, ಮನೆಗಳಿದೆ. ಮನೆಗಳಲ್ಲಿ ಎಲ್ಲ ವಯಸ್ಸಾಗಿರೋರು ಇದೆ, ಎಲ್ಲ 60 ವರ್ಷ 70 ವರ್ಷ 60. ಇಡೀ ಊರಲ್ಲಿ ಯಂಗ್ಸ್ಟರ್ಸೇ ಇಲ್ಲ ಊರಲ್ಲಿ, ಎಲ್ಲ ಅವ್ರವ್ರು ಇದ್ದಾರೆ. ಬರೀ ಇಬ್ಬಿಬ್ರು ಇದ್ದಾರೆ ಒಂದೊಂದು ಮನೇಲಿ, ದೊಡ್ಡ ದೊಡ್ಡ ಮನೆ, ಹಳೆ ಮನೆಗಳು, ಎಲ್ಲ ಮನೆಗಳು. ಅಲ್ಲೋಗಿ ಶೂಟಿಂಗ್ ಎಲ್ಲ ಕೇಳಿದ್ವಿ, ದೇವಸ್ಥಾನ ಪರ್ಮಿಷನ್ ಕೊಟ್ಟರು, ಪಕ್ಕ ಕಲ್ಯಾಣಿ ಕೊಟ್ಟರು, ನೀವು ಮಾಡ್ಕೊಳ್ಳಿ ಅಂತಂದ್ರು. ಆಮೇಲೆ ಊರವರೆಲ್ಲ ಒಂದು ಹಿರಿಯರೆಲ್ಲ ಸೇರಿಬಿಟ್ಟು, ನಿಮ್ಮೂರಲ್ಲಿ ಮೇಜರ್ ಇಲ್ಲೇ ಶೂಟಿಂಗ್ ಮಾಡ್ತೀನಿ ಎಲ್ಲ ಮಾಡಿ ಒಪ್ಕೊಳ್ಳಿ. ಸೊ ಮನೆಗಳಲ್ಲೂ ಮಾಡ್ಬೇಕಾಗತ್ತೆ ಒಳಗಡೆ ಅಂತ, ನಾವು ಮಾಡಿ ನಮ್ಮ ಮನೆ ಮಾಡಿ ಎಲ್ಲ ಮನೆಗಳು ತೋರಿಸೋರು. ನಮ್ಮ ಹುಡುಗರೆಲ್ಲ ಶೂಟ್ ಮಾಡ್ಕೊಂಡು ನೋಡಿಕೊಂಡು ಯಾವ್ಯಾವ್ದು ಶೂಟ್ ಆಗುತ್ತೆ ಅಂತೆಲ್ಲ ಸೆಟ್ ಮಾಡಿದ್ರು. ಅವ್ರು ಎಷ್ಟು ಚೆನ್ನಾಗಿ ಇದು ಮಾಡಿದ್ರು ಅಂತಂದರೆ, ನಾವು ಹೋಗಿ ಯಾವ ಮನೆಗೆ ಬೇಕಾದ್ರೂ ಹೋಗಿ ಬೀಗ ತೆಗೆಸ್ಬಿಟ್ಟು ಹೋಗ್ಬಿಟ್ಟು, ಅಥವಾ ಅವ್ರ ಮನೆ ಬಾಗಿಲು ತಟ್ಬಿಟ್ಟು ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಬೋದು. ಎಷ್ಟೊಂದು ಸರಿ ನಾನು ಬೇರೆ ಮನೆ ಮಾಡ್ತಿರ್ತೀನಿ, ಅವ್ರ ಮನೆ ಯಾವತ್ತೋ ನೋಡಿರ್ತೀನಿ, ಅವ್ರಿಗೆ ನಿಮ್ಮ ಮನೆಗೂ ಮಾಡ್ತೀನಿ ನಾನು ಅಂತ ಹೇಳಿರ್ತೀನಿ. ಇನ್ಯಾವುದೋ ಸೀನ್ ಬೇರೆ ಮನೆದು ಬೇರೆ ಸೀನ್ ಇರ್ತಿಲ್ಲ, ಆವಾಗ ಅವರು ಬರೋರಲ್ಲಿ ಅವ್ರ ಗಂಡ ಹೆಂಡತಿ ಯಾವುದೋ ಫಂಕ್ಷನ್ಗೋ ಮದುವೆಗೋ ಇನ್ನೂ ಹೋಗ್ಬೇಕು, ಬಂದು ನೋಡಿ ನಾವು ಇಂಥದ್ದು ಮದುವೆಗೆ ಹೋಗ್ಬೋದು, ಹೋಗಿ ಬನ್ನಿ. ಇಲ್ಲ ನೀವು ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಮಾಡ್ಕೊಳ್ಳಿ, ನಾನು ಬೀಗ ಕೊಟ್ಟೋಗಿರ್ತೀನಿ ನಿಮ್ಮ ಕೈಲಿ, ಯಾರ ಕೈಲಿ ಕೊಡ್ಲಿ ಕೀನಾ ಅಂತ. ಇದು ಕೋಟೇಶ್ವರ ಅಂತ, ಕುಂದಾಪುರದಿಂದ ಈ ಕಡೆ ಬರುತ್ತೆ. ಈಗ ಹಂಗಿದೆ ಗೊತ್ತಿಲ್ಲ, ನಾನು ಅವಾಗಿಂದ ಹೇಳ್ತಿದ್ದೀನಿ. ನಾನು ಅಂದ್ರೆ ಅಷ್ಟು ಕೋಆಪರೇಷನ್, ಪ್ರತಿಯೊಂದ್ರು ಅವ್ರ ಮನೆಗೆ ಹೋದ, ಅಲ್ಲಿ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಊಟ ಮಾಡಿ, ಇಲ್ಲಿ ಇದು ಮಾಡಿ, ನಿಮ್ದು ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ನಾವೇನು ತರ್ತಾನೆ ಇಲ್ಲ, ಕ್ಯಾಮ್ರಾ ಒಂದ್ಬಿಟ್ಟು ಎಲ್ಲಾನು ಯಾವುದೋ ಒಂದು ಮನೇಲಿ ಇಟ್ಟು ಬಂದ್ಬಿಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಶೂಟಿಂಗ್ ಬೋರೋರು, ತೊಂದರೆ ಆಗದೆ ಇರತ್ತರ ಅವರೇ ಜನ ನೋಡ್ಕೊಳ್ಳೋರು. ದೊಡ್ಡೂರೇ, ದೊಡ್ಡ ದೇವಸ್ಥಾನ ಅದೆಲ್ಲ ಇದೆ, ದೊಡ್ಡ ಕಲ್ಯಾಣಿ ಎಲ್ಲ ಇದೆ, ದೊಡ್ಡೂರೇ ಅದು. ಬಟ್ ಏನಾಗಿದೆ ಅಂತಂದ್ರೆ, ಎಲ್ಲಾರು ಕೋಟೇಶ್ವರದವರು ಹೋಟೆಲಿಯರ್ಸ್ ಎಲ್ಲ ಬಂದು ಬೇರೆ ಊರಲ್ಲಿ ಸೆಟ್ಲ್ ಆಗಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಅಳಿಯಂದರು ಎಲ್ಲರೂ ಬೇರೆ ಕಡೆ ಬಂದು ಎಲ್ಲ ಊರು ಹೋಟ್ಲು, ಮಡ್ರಾಸು, ಹೈದ್ರಾಬಾದು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಎಲ್ಲ ಕಡೆ ಹೋಟ್ಲ್ಗಳು ಇಟ್ಕೊಂಡಿದ್ದಾರೆ. ಎಲ್ಲ ಹೋಟ್ಲ್ ಬಿಸ್ನೆಸ್, ಬೇರೆ ಏನು ಬಿಸ್ನೆಸ್ ಇಲ್ಲ, ಎಲ್ಲ ಬೇರೆ ಬೇರೆ ಊರಲ್ಲಿ ಇದ್ದಾರೆ. ಇವರು ವಯಸ್ಸಾಗಿರೋರು ಮಾತ್ರ ಆ ಮನೆಗಳಲ್ಲಿ ಇದ್ದಾರೆ. ಅವರಿಗೆ ಟೈಮ್ ಪಾಸ್, ಇಡೀ ಊರು ನಮ್ಮ ಒಂಥರ ಹಬ್ಬದ ಥರ ಆಗ್ತಾ ಇದೆ, ದಸರಾ ಥರ ಆಗ್ತಿದೆ, ನೀವೆಲ್ಲ ಶೂಟಿಂಗ್ ಬಂದು ಅಂತ ಅನ್ಕೊಂಡು ಕೀ ಕೊಟ್ಟೋಗೋರು. ಏನ್ ಬೇಕಾದ್ರು, ಒಂದೇ ಒಂದು ಪ್ರಾಪರ್ಟಿ ಕೊಂಡ್ಕೊಂಡಿಲ್ಲ ಆ ಸಿನಿಮಾದಲ್ಲಿ. ಎಲ್ಲ ಆ ಮನೇಲಿ ತಗೊಂಬ, ಈ ಮನೇಲಿ ತಗೊಂಬ. ಅಫ್ಕೋರ್ಸ್ ಆ ಊರಲ್ಲಿ ಮಾಡಿದ್ದು ಯಾವ ಸಿನಿಮಾಗೂ ಪ್ರಾಪರ್ಟಿ ಕೊಂಡ್ಕೊಂಡಿಲ್ಲ. ಇಲ್ಲಿ ಅಷ್ಟು ಕೋಆಪರೇಟ್ ಮಾಡಿ ಎಲ್ಲ ಮಾಡಿ ಶೂಟಿಂಗ್ ಎಲ್ಲ ಮುಗಿಸಿ ಹೊರಡ್ಬೇಕಾದ್ರೆ ಅವರು ನಿಮ್ಗೆ ನೋಡಿ, ನೀವು ಇಷ್ಟು ದಿವಸ ಬಂದಿದ್ದೀರಿ, ನೀವು ತಿನ್ಬೇಕಾದ್ರೆ ನಮಗೂ ಒಂದು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಕೊಟ್ಟಿದ್ದೀರಾ, ಬಟ್ ನಾವು ತುಂಬಾ ಜನ ಮಡಿನೇ ಅಲ್ಲಿ, ಅವರು ಇದಾಗ್ತಿರ್ಲಿಲ್ಲ, ಬಟ್ ನಿಮ್ಗೆಲ್ಲ ಊಟ ಕೊಡ್ಬೇಕು ನಾವು ನಿಮ್ಗೆ. ಸೊ ಬೇಡ ಸರ್ ಅದೆಲ್ಲ ಯಾಕೆ, ಆಕ್ಚುಲಿ ನಾವು ನಿಮ್ಗೆ ಊಟ ಕೊಡ್ಬೇಕು ಶೂಟಿಂಗ್ ಎಲ್ಲ ಆಗ್ಬೇಕಾದ್ರೆ. ಏನು ದುಡ್ಡು ತಗೊಳ್ದೆ ಎಲ್ಲ ಫ್ರೀಯಾಗಿ ಇದು ಮಾಡ್ಕೊಟ್ಟಿದ್ದೀರಾ, ನಾವು ನಿಮ್ಗೆ ಊಟ ಕೊಡ್ತೀವಿ ಒಂದು ದಿವಸ ಯಾವತ್ತು ಹೇಳಿ. ನೀವು ಬೇಕಾದ್ರೆ ನಮ್ಮ ಅಡುಗೆ ಅವ್ರದ್ದು ಊಟ ಮಾಡ್ತಾ ಇದ್ರೆ ನಿಮ್ಮ ಕಡೆಯವ್ರು ಹೇಳಿ, ಅವ್ರ ಕಡೆನೇ ಮಾಡಿಸ್ಬಿಟ್ಟು ನಮ್ಮ ಕಡೆಯಿಂದ ಕೊಡ್ತೀನಿ. ಇಲ್ಲ ನೀವು ನಮ್ಮೂರಿಗೆ ಬಂದಿದ್ದೀರಾ, ನಾವು ಊಟ ಕೊಡಿಸೋದು ಧರ್ಮ. ಇಲ್ಲ ಸರ್ ನಾವು ತುಂಬ ಜನ ಇರ್ತೀವಿ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ಜನ ಇದ್ದೀರಾ? ಎಲ್ಲ ಸೇರಿ 60 ಜನ ಇದ್ದೀವಿ, ಏನು ತೊಂದರೆ ಆಗಲ್ಲ, ಬರಕ್ಕೆ ಹೇಳಿ ಅಂತಂದ್ರೆ. ಸರ್ ಇಲ್ಲ ಬೇಡ, ಹಂಗಾರೆ ನಾವೇ ಒಂದು ಜನಕ್ಕೆ, ನಾನು ಕ್ಯಾಮ್ರಾಮನ್ನು, ಆರ್ಟಿಸ್ಟ್ ಕಾಶಿನಾಥ್, ಮತ್ತೆ ಇಷ್ಟು ಜನ ಒಂದು 5-6 ಜನ, ಒಂದು 7-8 ಜನ ಬರ್ತೀವಿ, 10 ಜನದೊಳಗೆ ಬರ್ತೀವಿ ಸಾಕೋದು. ಅವರು ನಿಮ್ಮ ಜೊತೆ ಕೆಲಸ ಮಾಡಿದ್ದಾರೆ, ಅವರು ನಿಮ್ಮ ಜೊತೆಗಿದ್ದಾರೆ, ನೀವು ಇಡೀ ಟೀಮ್ ಬರಬೇಕು, ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾವುದೋ ಒಂದು ಮದುವೆ ಆಗಿದ್ದು ಚಪ್ರ ಇತ್ತು ಮನೆ ಇದ್ರಲ್ಲಿ, ದೊಡ್ಡ ಚಪ್ರ. ಆ ಚಪ್ರದಲ್ಲಿ ಮದುವೆ ಊಟ ಹಾಕಿಸ್ತಾರಲ್ಲ, ಆ ಥರ ಸ್ವೀಟು, ಅದೇನೋ ಹೋಳಿಗೆ, ಆಮೇಲೆ ಸುಕ್ಕಿನುಂಡೆ ಅಂತ, ಅದೇ ಸೌತ್ ಕೆನರಾ ಅದು ಏನೇನಿರುತ್ತೆ ಅಷ್ಟನ್ನು ಮಾಡಿಸಿ ಎಲ್ಲನೂ ನೆಲದಲ್ಲಿ ಕೂರಿಸಿ ಬಾಳೆ ಎಲೆ ಹಾಕಿ, ಅವರೆಲ್ಲ ವಯಸ್ಸಾಗಿರೋರು, ಗಂಡಸರು ಹೆಂಗಸರು, ಅವ್ರು ಬಡಿಸಿ ನಮ್ಮನ್ನು ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನು ಬೀಗರನ್ನು ಕಳ್ಸೋ ಥರ ಕಳಿಸಿದ್ದಾರೆ ಅವರು. ಶೂಟಿಂಗ್ ಪ್ಯಾಕಪ್ ಆಗಿದ್ದೆ ಸರ್. ಸೊ ಇದು ಯಾವ ಸಿನಿಮಾದವ್ರಿಗೂ ಆಗಿರೋ ಎಕ್ಸ್ಪೀರಿಯನ್ಸ್ ಇಲ್ಲ. ಆಮೇಲೆ ಅದಾದಮೇಲೆ ಒಂದು ಸಿನಿಮಾ ಯಾವುದೋ ಶೂಟಿಂಗ್ ಆಯಿತು, ಮಾಲಾಶ್ರೀ ಅವ್ರದ್ದು ಯಾವುದೋ ಒಂದಲ್ಲಿ ಸಿನಿಮಾ ಶೂಟಿಂಗ್ ಆಯ್ತು. ಅದಾದಾಗ ಒಂದೇ ಒಂದು ದಿವಸ ಅಲ್ಲಿ ಶೂಟಿಂಗಿಗೆ ಅಲೋ ಮಾಡಿ, ನೆಕ್ಸ್ಟ್ ಡೇಯಿಂದ ಶೂಟಿಂಗ್ನೇ ಆ ಊರಲ್ಲಿ ಬಿಟ್ಕೊಂಡಿಲ್ಲ. ಗೊತ್ತಿಲ್ಲ ಇವ್ರೇನು ತೊಂದರೆ ಕೊಟ್ಟರು, ಇವ್ರೇನು ಮಾಡಿದ್ರು. ಅಂದರೆ ಶೂಟಿಂಗ್ ಅವ್ರಿಗೆ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದೇ ಡಿಪೆಂಡ್ ಆಗುತ್ತಲ್ಲ ಯಾವಾಗ್ಲೂ. ನಾವು ಅವ್ರ ಹತ್ರ ಎಷ್ಟು ಸರಿಯಾಗಿರ್ತೀವಿ, ಎಷ್ಟು ಚೆನ್ನಾಗಿರ್ತೀವಿ. ಹಾಗೆ ನಮಗೆ 3 ಸಿನಿಮಾ ಅಲ್ಲಿ ಮಾಡಿದಾಗ, 3 ಸಿನಿಮಾದಲ್ಲಿ ಅಲ್ಲಿ ಎಲ್ಲೂ ತೊಂದರೆ ಆಗಲಿಲ್ಲ ನಮಗೆ, ಅಷ್ಟು ಚೆನ್ನಾಗಿ ಆಯ್ತದು. ಆಮೇಲೆ ಹೇಳಿದ್ರು ಅಲ್ಲಿ ಹೋದಾಗ, ನೆಕ್ಸ್ಟ್ ಯಾವಾಗಲೂ ಹೋದಾಗ ಹೇಳಿದೆ, ಇಲ್ಲಿ ಅವ್ರನ್ನ ಬಿಟ್ಕೊಳ್ಳೇ ಇಲ್ಲ ಊರೊಳಗೆ ಅವರು.
ಬಂದೇನೋ ಒಂದಿನ ಶೂಟ್ ಮಾಡಿದ್ರು, ಇನ್ಯಾರೋ ಏನೋ ಮಾತಾಡಿದ್ರಂತೆ, ಊರಿಂದ ಓಡಿಸ್ಬಿಟ್ರು ಹೊರಗಡೆ, ಬೇರೆ ಕಡೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿದ್ರು. ನಮಗೆ ಅದು ಆ ಥರ ತುಂಬ ಚೆನ್ನಾಗಿ ಅದನ್ನು ಮಾತ್ರ ನನಗೆ ಮರೆಯೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅಲ್ಲಿ ಏನಪ್ಪ ಅಂದರೆ ಜನ ಬರ್ತಿರ್ಲಿಲ್ಲ ಶೂಟಿಂಗಿಗೆ. ಕ್ಯಾಮ್ರಾ ಮುಂದೆ ಬರೋಕ್ಕೆ ಈ ಜೂನಿಯರ್ಸ್ ಥರ ಬರೋದು ಅದು ಇದು ಸ್ವಲ್ಪ ಕಷ್ಟ ಆಗದ ಊರಲ್ಲಿ. ಅಲ್ಲಿ ಮತ್ತೆ ಬಸರೂರಲ್ಲಿ ಮಾಡಿದೆ. ಬಸರೂರಲ್ಲಿ ಅದು ತುಂಬ ಚೆನ್ನಾಗಿದೆ ಊರು, ಹಳ್ಳಿ ಗ್ರಾಮ ಭಾಳ ಚೆನ್ನಾಗಿದೆ ಬಸರೂರು. ಅವಾಗ ಭಾಳ ಚೆನ್ನಾಗಿತ್ತು, ಇವಾಗ ಹೆಂಗಿದೆ ಗೊತ್ತಿಲ್ಲ. ಸುತ್ತ ಮನೆಗಳಿದೆ, ಮನೆಗಳಿಗೆ ಫೇಸ್ ಮಾಡ್ಕೊಂಡು ದೊಡ್ಡದೊಂದು ಕಲ್ಯಾಣಿ ಇದೆ. ಈ ಕಡೆ ಕ್ಯಾಮ್ರಾ ಇಟ್ಟರೆ ನೀರು ಆ ಕಡೆ ಮನೆಗಳು ಕಾಣುತ್ತೆ. ಅಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಸಾಂಗು ಹಿಂಗೆಲ್ಲ ಶೂಟ್ ಮಾಡಿದ್ದೀನಿ ನಾನು. ಅದೆಲ್ಲ ಶೂಟ್ ಮಾಡಿದಾಗ ಅದು ಚೆನ್ನಾಗಿತ್ತು. ಬಟ್ ಜನನೇ ಬರ್ತಿಲ್ಲ, ಬಲವಂತ ಮಾಡಿ ಬಂದು ನಿಲ್ಸಿರೂ ಸುಮ್ಮನೆ ಈ ಕಡೆಯಿಂದ ಹೋಗಿ ನಿಮ್ಮ ಮುಖ ಕಾಣಲ್ಲ ಅಂದ್ರೂ ಬರ್ತಿರ್ಲಿಲ್ಲ. ಅದು ನಿಜವಾಗ್ಲೂ ನಂಗೆ ಅಲ್ಲಿ ತೊಂದರೆ ಆಯ್ತು. ಆ ಊರಲ್ಲಿ ಚೆನ್ನಾಗಿತ್ತು. ಅದರಲ್ಲಿ ಆ ಊರಲ್ಲಿ ಆ ಸಾಂಗ್ ಶೂಟಿಂಗ್ ಮಾಡ್ತಿರ್ಬೇಕಾರೆ, ಅದು ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಾರೆ ಅದರಲ್ಲೊಂದು ಪೋರ್ಷನ್ ಇದೆ, ಒಂದು ಕಾಶಿನಾಥ್ ಹಾಡೋದು. ಕಾಶಿನಾಥ್ಗೆ ಒಂದು ಪೋಸ್ಟ್ ಬಂದಿರುತ್ತೆ. ಆ ಪೋಸ್ಟ್ನ ಪೋಸ್ಟ್ ಮನ್ ತರ್ತಾನೆ. ಪೋಸ್ಟ್ ಮನ್ನ ನನ್ನ ಅಸೋಸಿಯೇಟ್ ನಾಗೇಂದ್ರ ಶಾ ಪಾಠ ಮಾಡಿದ್ದ. ಆ ಪೋಸ್ಟ್ ಮನ್ ಕೊಟ್ಟಾಗ ಓದ್ ಹೇಳೋಣ ಅಂತಾನೆ, ಬೇರೆ ಕಾದೆಲ್ಲ ಓದ್ಬಾರ್ದು ತಗೋ ಅಂತಾನೆ. ಅಲ್ಲಣ್ಣ ನನಗೆ ಓದಕ್ ಬರಲ್ಲ, ನೀನು ಓದು, ಇದನ್ನ ಓದಿ ಹೇಳು ಅಂತಾನೆ. ಓದಕ್ ಬರಲ್ಲ ಕಣಯ್ಯ, ಓದಿದ್ದಕ್ಕೆ ನಾನು ಹಂಗೆ ಬೇರೆಯವ್ರ ಕಾಗದ ಓದಿದ್ದೆ ಅಂತಾನೆ ಊರಿಂದ ಊರಿಗೆ ಟ್ರಾನ್ಸ್ಫರ್ ಮಾಡಿದಾರೆ ನನ್ನ. ಪೋಸ್ಟ್ ಮ್ಯಾನ್ ಓದಬಾರ್ದು, ಬರೀ ಕೊಡ್ಬೇಕು, ನಾನು ಟ್ರಾನ್ಸ್ಫರ್ ಮಾಡಾಕ್ಬಿಟ್ಟಿದ್ದಾರೆ ನನಗೆ, ಬೇರೆಯವ್ರ ಕಾಗದ ಓದಿದ್ದೀನಿ ಅಂತ. ಓದಲ್ಲ ಮತ್ತೆ ಹೆಂಗಣ್ಣ ಹಿಂಗೆ ಮಾಡಿ ಓದೋಣ ಅಂತ ಹಿಂದೆ ಬೀಳ್ತಾ. ಅವಾಗ ಓದಲ್ಲಪ್ಪ, ಬೇಕಾದ್ರೆ ಹಾಡ್ತೀನಿ ಅಂತಾನೆ. ಆ ಲೆಟ್ರನ್ನ ಹಾಡ್ತಾನೆ. ಆ ಥರದ್ದೊಂದು ಹಾಡು ಮಾಡಿದ್ವಿ, ಅದು ಸಿಚುವೇಶನ್ ಸಾಂಗು. ನನ್ನ ಪ್ರೀತಿಯ ರಾಜ ರಾಜ ಸೌಖ್ಯನ ಕ್ಷೇಮಾನ ಅನ್ಕೊಂಡು ಈ ಲೆಟ್ರಲ್ಲಿ ಬರಿತೀವಲ್ಲ, ಆ ಥರದ್ದು ಒಂದು ಲೆಟ್ರನ್ನ ಒಂದು ಹಾಡು ಮಾಡಿ ಹಂಸಲೇಖ ಅವರು ಮಾಡಿದ್ರು. ಅದನ್ನ ಅವರೇ ಬರೆದಿದ್ದದು. ಆ ಸಿನಿಮಾದಲ್ಲಿ ಅದನ್ನ ನಾನು ಬರಿತೀನಿ ಅಂತೇಳಿ ಅವರು ಮಾಡಿಕೊಟ್ಟಿದ್ರು. ಸೊ ಡಿಫ್ರೆಂಟ್ ಆಗಿತ್ತು ಅದು ಸಾಂಗು. ಪೋಸ್ಟ್ ಮ್ಯಾನ್ ಒಂದ್ಸರಿ ಹಾಡೋದು, ಮತ್ತೆ ಇದು ಮಾಡೋದು, ಅವಳ ವಾಯ್ಸ್ ಒಂದ್ಸಲ ಬರೋದು, ಆ ಥರದ್ದು ಬೇರೆ ಥರದ್ದು ಪ್ಯಾಟ್ರನ್ನಲ್ಲಿ. ಪಂಚಮಿ ಹೀರೋಯಿನ್ ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ GVR ಸಿನಿಮಾದಲ್ಲಿ ಯಾವುದೋ ಒಂದು ಪಾರ್ಟ್ ಮಾಡಿದ್ರಂತೆ. ಇದು ಹೀರೋಯಿನ್ ಆಗಿ ಅದು ಮೊದಲನೇ ಸಿನಿಮಾ. ಆ ಸಿನಿಮಾಗೂ ಆ ಹುಡುಗಿ ಹಾಕೊಂಡೆ. ನಾನೇನು ತಮಿಳ್ ಸಿನಿಮಾಗೆ ಒಬ್ಬ ಹುಡುಗಿ ಎಳ್ನೀರು ಮಾರೋ ಹುಡುಗಿನ ಹಾಕೊಂಡಿದ್ನಲ್ಲ, ಆ ಹುಡುಗಿ ಅದರಲ್ಲೂ ಕಾಶಿನಾಥ್ ಪೇರು, ಅವಳಿಗೊಂದು ಸಾಂಗ್ ಎಲ್ಲ ಇತ್ತು. ಚೆನ್ನಾಗಿತ್ತು. ಅದೊಂಥರ ಬೇರೆ ಥರದ್ದು ಎಕ್ಸ್ಪೀರಿಯನ್ಸು. ಒಂದಷ್ಟು ಪೋರ್ಷನ್ ಸಿಟಿಗೆ ಬರ್ತಾನಲ್ಲ, ಆ ಸಿಟಿ ಪೋರ್ಷನ್ ಎಲ್ಲ ಬೆಂಗಳೂರಲ್ಲಿ ಬಂದು ಶೂಟ್ ಮಾಡಿದೆ. ಒಂದಷ್ಟು ವರ್ಕ್ ಆಯ್ತು. ಅದು ಒಂದು 8 ವಾರನ ಏನೋ ಹೋಯ್ತು ಅದು. ಅವಾಗ ಕಾಶಿನಾಥರದ್ದು ಬೇರೆ ಬೇರೆ, ಅವ್ರಿಗೆ ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ, ಅವ್ರದ್ದೇ ಒಂದು, ಅವ್ರದೇ ಇನ್ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಬಟ್ ಅವರು ಇನ್ಯಾರ್ದು ಅಲ್ಲಿ ಅವ್ರದ್ದು ಇನ್ಯಾವುದೋ ಸಿನಿಮಾ ರಿಹರ್ಸಲ್ಗೆ ಅಲ್ಲಿ ಕರೆಸಿದ್ರು, ಆರ್ಟಿಸ್ಟ್ಗಳನ್ನ ಕರೆಸಿ ಅವರು ರಿಹರ್ಸಲ್ ಮಾಡೋರು. ಶೂಟಿಂಗ್ ನಾವು 6 ಗಂಟೆಗೆ ಪ್ಯಾಕಪ್ ಮಾಡ್ಕೊಂಬಂದ್ರೆ ಆ ರಾತ್ರಿ ಅಲ್ಲಿ ರಿಹರ್ಸಲ್ ಎಲ್ಲ ಮಾಡ್ಸೋರು ಅವರು ಕೂತ್ಕೊಂಡು. ಅವ್ರಿಗೆ ರೂಮ್ ಕೊಟ್ಟಿದ್ವಲ್ಲ, ಅಲ್ಲಿ ಅವ್ರ ಪಕ್ಕದಲ್ಲಿ ಅವ್ರದ್ದು ಇನ್ನೊಂದು ರೂಮ್ ಹಾಕ್ಕೊಟ್ಟು ಅವ್ರಿಗೆ ರಿಹರ್ಸಲ್ ಮಾಡಿಸೋದು, ಅದು ಇದು ಆ ಥರದ್ದೆಲ್ಲ ಮಾಡೋರು ಅವರು. ಬಟ್ ನೋ ಫಸ್ ನಥಿಂಗ್. ಅದು ಇದು ಇನ್ಫ್ಯಾಕ್ಟ್ ಪಂಚಮವೇದಷ್ಟೇ ಆಯ್ತು ಅನ್ಸುತ್ತೆ, ಅಥವಾ ಅದಕ್ಕಿಂತ ಒಂಚೂರು ಕಮ್ಮಿನೇ ಇರ್ಬೋದು. ಅದು ಎಲ್ಲ ನಾಟಕದ ಹೊಸಬ್ರೆ ಆರ್ಟಿಸ್ಟ್. ಅದು ಈವನ್ ಕಾಶಿನಾಥ್ ಅವ್ರಿಗೆ 1 ಲಕ್ಷ ಕೊಟ್ಟಿದ್ವಿ ಅವಾಗ. ಅದು ಬಿಟ್ಬಿಟ್ರೆ ಮೇಜರ್ ಯಾರು ಇಲ್ವೇ ಇಲ್ಲ. ಎಲ್ಲರೂ ನಾವೇನು ಕೊಡ್ತೀವೋ ಆ ಥರ ತಗೊಂಡೋಗ ಅಂತಾರೆ ಪಾಠ ಮಾಡಿದ್ದು. ಅಲ್ಲಿ ಮೈನಾಚಂದ್ರ ಅಂತ ಒಬ್ಬಿದ್ದ, ಹಿಂದೆ ಥಿಯೇಟ್ರಲ್ಲಿ ಇದ್ನಲ್ಲ, ಅವ್ನು ಸಿನಿಮಾಗಳೆಲ್ಲ ಮಾಡ್ತಿದ್ನಲ್ಲ, ಅವನು ಅದರಲ್ಲಿ ಮೇಯ್ನ್ ವಿಲನ್ ಪಾರ್ಟ್ ಮಾಡಿದ್ದ. ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದ, ತುಂಬ ಒಳ್ಳೆ ಇದೆ. ಪಾಪ ಸತ್ತೋದ ಅವನು ಆಮೇಲೆ. ಅದೊಂದು ಒಳ್ಳೆ ಬೇರೆ ಥರದ ಎಕ್ಸ್ಪೀರಿಯನ್ಸ್. ಬೇರೆ ಇಡೀ ಇದನ್ನ ನನಗೆ ಅದು ಫ್ರೆಶ್ ಅಪ್ ಆಗೋಕ್ಕೆ ಅನುಕೂಲ ಆಯಿತು. ಅದಾದಮೇಲೆ ಮತ್ತೆ ಶ್ರೀಗಂಧ ಶುರು ಮಾಡಿಕೊಂಡೆ.